ಈಗ ಭಾಳ ಜನ ಹೇಳೋದು ಪಾಪ ಕನ್ನಡದಲ್ಲಿ ಎಷ್ಟೊಂದು ಹಾಡುಗಳನ್ನ ಹಾಡಿದ್ದಾರೆ, ಭಾಳಷ್ಟು ಇಂಟರ್ವ್ಯೂಗಳಲ್ಲಿ ಭಾಳಷ್ಟು ಪಾಡ್ಕಾಸ್ಟ್ಗಳಲ್ಲಿ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಏನೋ ಒಂದು ಇದು ಯಾಕಾಯಿತು ಹೆಂಗಾಯಿತು ಅನ್ನೋದ್ರ ಬಗ್ಗೆ ಪರಾಮರ್ಶಿಸಬೇಕೇ ಹೊರತು ಒಂದೇ ದಿನಕ್ಕೆ ಬಟ್ಟೆ ಬಿಚ್ಕೊಂಡು ಬಟ್ಟೆ ಹರ್ಕೊಂಡು ಎಲ್ಲರೂ ಮಾತಾಡೋದಲ್ಲ. ನಿಮ್ಮಷ್ಟು ತಾಳ್ಮೆ ಇಲ್ಲ ಸ್ವಾಮಿ ನಮಗೆ. ಯಾಕೆ ಅಂದರೆ ಕನ್ನಡ ಅಂತ ಅಂದರೆ ನಮ್ಗೆ ಒಂಥರ ಅದು 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 ನಮ್ಮ ತಾಯಿ ಇದ್ದ ಹಾಗೆ. ಅದ್ರ ಬಗ್ಗೆ ಯಾರು ಏನು ಮಾತಾಡಿದ್ರು ಕೂಡ ನಮ್ಮ ಮೈಯೆಲ್ಲ ಬೆಂಕಿ ಆಗುತ್ತೆ, ನಮ್ಗೆ ತಡ್ಕೊಳಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಮ್ಮನ್ನು ಬೈರಿ, ನಮ್ಮನ್ನು ಏನಾದರೂ ಅಂದರೆ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ನೀವು ಕನ್ನಡ ಕನ್ನಡ ಅಂತ ಅಂದು ನೀವು ಪಹಲ್ಗಾಮ್ಗೆ ಅದನ್ನು ಹೋಲಿಸ್ತೀರಿ ಅಂತಂದರೆ ಇದನ್ನು ತಡ್ಕೊಳ್ಳೋ ಮಾತೇ ಇಲ್ಲ. ಒಂದು ಇನ್ನು ಮೇಲೆ ಆತನನ್ನು ಕರ್ಕೊಂಡು ಬಂದು ಹಾಡಿಸ್ಬಾರ್ದು, ನಂಬರ್ 1. ನಂಬರ್ 2, ಅವ್ರಿಗೆ ಕ್ಷಮಾಪಣೆ ಕೇಳಬೇಕು. ಸೋನು ನಿಗಮ್ ಅವ್ರಿಗೆ ನಿಜಕ್ಕೂ ಕೂಡ ಒಂದು ಏನಾದರೂ ಇಲ್ಲಿ ಹಾಡಿದ್ದೀನಿ, ಇಲ್ಲಿ ಅನ್ನ ತಿಂದಿದ್ದೀನಿ ಅನ್ನುವಂಥ ಕಿಂಚಿತ್ತಾದರೂ ಅವರಿಗೆ ಒಂದಿಷ್ಟಾದರೂ ಗೌರವ ಇದ್ದರೆ ಅವರು ಕ್ಷಮಾಪಣೆ ಕೇಳಬೇಕು. ಇಲ್ದಿದ್ರೆ ನಾನು ಹಂಗಂದಿಲ್ಲ ಹಿಂಗಂದೆ ಅಥವಾ ಏನಾದರೂ ಹೇಳಬೇಕು. ಹೇಳಿದ್ರೆ ಏನೋ ಅವ್ರ ವಿರುದ್ಧ ನಮಗಿರುವಂಥ ಕೋಪ ಕಡಿಮೆ ಆಗುತ್ತೆ ಅಂತ ಅಲ್ಲ, ಬಟ್ ಡೆಫಿನೆಟ್ಲಿ ಅವರು ಕ್ಷಮಾಪಣೆ ಕೇಳಲೇಬೇಕು. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ಅವರನ್ನು ಬ್ಯಾನ್ ಮಾಡಲೇಬೇಕು. ಈ ಮ್ಯೂಸಿಕ್ ಏನು ಕಂಪನಿಗಳ ಲಾಬಿಗೆ ಮಣಿದು ಅಥವಾ ಬೇರೆ ಬೇರೆ ರೀತಿಯಾದಂಥ ಲಾಬಿಗೆ ಮಣಿದು ಮತ್ತೆ ನೀವೇನಾದರೂ ಕರ್ಕೊಂಡ್ರಿ ನೀವು ಸಿನಿಮಾ ಇಂಡಸ್ಟ್ರಿ ಅವರು ಅಂದರೆ ಒಂಥರ ಬೆನ್ಮೂಳೆ ಇಲ್ಲದೆ ಇರೋರು ಅಂತ ಜನ ಅಂದ್ಕೊಬಿಡ್ತಾರೆ. ಹಂಗೆ ಅಂದ್ಕೋಬಾರ್ದು ಅಂತಂದರೆ ಅವರನ್ನು ಕರ್ಕೊಬರಬಾರ್ದು ಸರ್. ನಿಜ ಮಾತ್ರ, ಇದು ಸತ್ಯ. ಅವರು ಬೇರೆ ಏನು ಹೇಳಿದ್ರು ತರ್ತು ಕನ್ನಡ ಕನ್ನಡ ಅಂತ ಚೀರಿ ಚೀರಿ ಹೇಳಿದ್ದಾರೆ ಸರ್, ಚೀರಿ ಚೀರಿ ಹೇಳಿದ್ದಾರೆ. ಅದು ಯಾಕೋ ಒಂಥರ ಅದು ಒಂಥರ ಹೃದಯಕ್ಕೆ ನೋವಾದಂಗೆ. ಅದು ಕನ್ನಡ ಕನ್ನಡ ನೋಡಿ ಅದು ಪ್ಲೇ ಮಾಡಿರಿ, ನಂಗೆ ಅದು ಕೇಳ್ತಾ ಇದ್ರೆ ಒಂಥರ ಪಿತ್ತ ನೆತ್ತಿಗೆ ಏರ್ದಂಗೆ ಆಗ್ತಾ ಇದೆ. ಪ್ಲೇ ಮಾಡಿ ಅದನ್ನ. songs for you, but you have to allow me to do the show my way. You have to allow me to do the show. You will not decide for me when I say Kannada. I have devised a beautiful show for you. I want to give all my songs to you. You cannot be shouting over there. He was so rudely threatening me कि Kannada, Kannada. यही कारण है पहलगाम में जो हुआ है ना, यही कारण है जो कर रहे हो यहाँ पे. ಒಬ್ಬರು ನೋಡಿ ಸಿಕ್ಕಾಪಟ್ಟೆ ಕೊಬ್ಬಿನ ಮಾತು, ಏನಂದ್ರೆ ದುಡ್ಡಿನ ಮದ, ಅದು ಇನ್ನೇನಿಲ್ಲ. ಅದು ಸರಿಯಾದ ನಾವೇನಾರು ಅವ್ರಿಗೆ ಪನಿಷ್ಮೆಂಟ್ ಕೊಡಲಿಲ್ಲ ಅಂದರೆ ನಮ್ಮಂಥ ಮೂರ್ಖರು ನಮ್ಮಂಥರು ಇದು ಯಾರೂ ಇಲ್ಲ ಮೇಡಮ್. ಕನ್ನಡದ ಬಗ್ಗೆ ಪ್ರೇಮ ಇದ್ದರು ಅದು ವಾಲಂಟ್ರಿಯಾಗಿ ಮ್ಯೂಸಿಕ್ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಸ್ಗಳು ಅವನು ಬ್ಯಾನ್ ಮಾಡಲಿಲ್ಲ ಅಂದರೆ ಕನ್ನಡಕ್ಕೆ ಮಾಡೋಂಥ ದ್ರೋಹ ಇದು ನನ್ನ ಅನಿಸಿಕೆ. ಯಾಕಂದರೆ ಇದ್ರಲ್ಲಿ ಯಾವುದು ಕಂಪೇರ್ ಮಾಡಿ ಗಲಾಟೆ ಮಾಡೋಂಥಲ್ಲ, ಅವರು ವಾಲಂಟ್ರಿಯಾಗಿ ಹೃದಯನ ನೋಡಿ ಅವನು ಈ ಕಾರಣೇ ಕನ್ನಡ ಲೋಗೋಂಕೋ ಉದರ್ ಮರ ಇದ್ನ ಪಹಲ್ಗಾಮ್ में हो गया ಅಂದರೆ ಏನು ಅರ್ಥ ಇದು? ಇದೇನು ಮೀನಿಂಗ್ ಇನ್ ಇಟ್? ಅಂದರೆ ಪಹಲ್ಗಾಮ್ ಇಂಡೈರೆಕ್ಟ್ಲಿ ಆರ್ ಸಪೋರ್ಟೆಡ್ ಫಾರ್ ಟೆರರಿಸ್ಟ್ ಸ್ಟೋರಿ. ದಿಸ್ ಫೆಲೋ ಹ್ಯಾಸ್ ಬಿ ಕೀಪ್ ಬಿಹೈಂಡ್ ದಿ ಬಾರ್ ಫಾರ್ 3 days ಅಟ್ಲೀಸ್ಟ್. ಗೊತ್ತಾಗುತ್ತೆ ಕಷ್ಟ ಏನು ಅಂತ. 3 ಜನ ಸತ್ತು ಇನ್ನೊಂದು ವಾರ ಆಗಿಲ್ಲ. ಅವ್ರ ತಂದೆ ತಾಯಿಗಳಿಗೆ ಮನೆಯವ್ರಿಗೆ ಎಷ್ಟು ನೋವಾಗಿದೆ, ಹೆಂಡತಿ ಮಗಳು ನೋವಾಗಿದೆ. ಇವನು ಇರಿಟೇಟಿವ್ ಮಾತಾಡಿದ್ದೆ ನಾವು ಕನ್ನಡಿಗ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮಂಥ ಶಾಂತಿ ಪ್ರಿಯರು ಯಾರೂ ಇಲ್ಲ. ನಾವು ಹೇಡಿಗಳಾಗ್ಬಿಡ್ತೀವಿ. ಕನ್ನಡ ಪರ ಸಂಘಟನೆಗಳು ಅದು ಏನು ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ನಾವು ಭಾಷಾಭಿಮಾನ ಇದ್ದಾಗ ಕರ್ನಾಟಕದಲ್ಲಿ ಕನ್ನಡ, ನಾವು ಹುಟ್ಟಿ ಬೆಳೆದು ಕರ್ನಾಟಕ ನೆಲ ಜಲ ಭಾಷೆ ನೀರು ಕುಡಿದು ನಾವು ಇಷ್ಟೆಲ್ಲ ಮಾಡಿ ಆ ವ್ಯಕ್ತಿ ಆ ಮಾತು ನಮಗೆ ಕನ್ನಡಿಗರ ಬಗ್ಗೆ ಕನ್ನಡ 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 ಅಂತ ಇನ್ಸಿಸ್ಟ್ ಮಾಡಿ ಗಟ್ಟಿಯಾಗಿ ಪ್ರೆಸರ್ ಹಾಕಿ ಮಾತಾಡ್ತಾನಂದರೆ ನಮ್ಮ ಕನ್ನಡಿಗರ ಬಗ್ಗೆ ಇರೋ ಒಂದು ವಿಶ್ವಾಸ ಏನಿದೆ ಅವನಿಗೆ? ಇವತ್ತು ಕರ್ನಾಟಕದಲ್ಲಿ ಇವತ್ತು ಪರಭಾಷೆ ಚಿತ್ರಗಳಿಗೆ ಗೌರವ ಕೊಟ್ಟು ಸಿನಿಮಾ ನಡೆಸ್ತಾರೆ. ನಾವು ಪರಭಾಷಾ ಚಿತ್ರಗಳಿಗೆ ಹಾಸಿಗೆ ಹಾಕೊಟ್ಟು ಇವತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ದರ ಕಡಿಮೆ ಮಾಡಿದಾಗ ಲಾಬಿಗಳು ಮಾಡಿ ಅವತ್ತು 200 ರೂಪಾಯಿ ಥಿಯೇಟರ್ ರೇಟ್ ಕಡಿಮೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಇಂಥವ್ರು ಇರೋದ್ರಿಂದ ಆಯ್ತು, ಎಲ್ಲ ಇಂಪ್ಲಿಮೆಂಟ್ ಎಲ್ಲ ಆಯಿತು. ಯು ನೋ ದಟ್ ವಾಟ್ ಇಸ್ ರೀಸನ್ ಐ ಡೋಂಟ್ ನೋ ಟಾಕಿಂಗ್ ಹಿಯರ್ ಅಬೌಟ್ ದಿಸ್. ಇವತ್ತು 200 ರೂಪಾಯಿ ಟಿಕೆಟಿಂಗ್ ಆದಾಗ ಲಾಸ್ಟ್ ಫಸ್ಟ್ ಆಫ್ ಏಪ್ರಿಲಿಂದ ಎಫೆಕ್ಟ್ ಆಗಬೇಕಾಗಿದೆ. ಎಲ್ಲ ಇದು ಎಫೆಕ್ಟ್ ಆಗಿದೆ. ದೇ ಮೇಡ್ ಎ ಲಾಬಿ. ಯಾರು ಮಾಡೋದು? ನಾರ್ತ್ ಇಂಡಿಯನ್ಸೇ ಮಾಡ್ತಾ ಇರೋದು. ಈ ಮಲ್ಟಿಪ್ಲೆಕ್ಸ್ ಇಸ್ ಡಾಮಿನೇಟ್ ಬೈ ನಾರ್ತ್ ಇಂಡಿಯನ್ಸ್. ಇಲ್ಲೇನು ಮಾಡೋದು ಮಾತಾಡ್ತಾರೆ, UFO ಇದ್ದಾರೆ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಓನರ್ಸು. ನೀವು ಭೇಟಿ ಮಾಡಿ, ಇವ್ರೇನು ಮಾಲ್ ಕೇಳಿ, ಮಂತ್ರಿ ಮಾಲ್ ಕೇಳಿ, ನೋ ಹಮಾರ ಹೆಡ್ ಆಫೀಸ್ ಮುಂಬೈ ಮೇ ಉದರ್ ಜಾಕೆ ಬಾತ್ ಕರೋ ಅಂತಾರೆ. ಲಾಸ್ಟ್ ಟೈಮು ಯಾರೋ ನಮ್ಮ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಸಾರಾ ಗೋವಿಂದರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆರ್ಡರ್ ಮಾಡಿದಾಗ 2016 ಕೂಡ ಅವರು ಕೋರ್ಟ್ ಆರ್ಡರ್ ಸ್ಟಾಪ್ ಮಾಡಿದ್ರು. ಅಂದರೆ ಇದೆಲ್ಲ ಇಂಡೈರೆಕ್ಟ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾಯಿದ್ದಾರೆ, ಕನ್ನಡ ಚಿತ್ರರಂಗದ ಮೇಲೆ ದಬ್ಬಾಳಿಕೆ. ಕನ್ನಡ ಚಿತ್ರರಂಗ ನಮ್ಮಲ್ಲಿರೋ ಅಮೌಂಟ್ನ ನಮ್ಮ ಟ್ರೆಜರಿನ ಎತ್ಕೊಂಡೋಗಿ ಪರಭಾಷೆಗೆ ತೊಗೊಂಡು ಆಗ್ತಾ ಇದ್ದೇವಲ್ಲ, ನಾವು ಪರಮಾಲೋಚನೆ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡಿಕೊಂಡ್ರೆ ಕನ್ನಡಿಗರಿಗೆ ವಿಶ್ವಾಸ ಇದೆಯೋ ನಂಬಿಕೆ ಇದೆಯೋ ಅನ್ನೋ ಗೊತ್ತಾಗುತ್ತೆ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಇನ್ಸಿಸ್ಟ್ ಮಾಡಿ ಇವತ್ತು ಕನ್ನಡಿಗರ ಮನಸ್ಸಲ್ಲಿ ನೋವಾಗಿದೆ. ನಮಗೆ
ಪಹಲ್ಗಾಮ್ ಹಗರಣದಲ್ಲಿ ಇವತ್ತು 3 ಜನ ಕನ್ನಡಿಗರ ಮನೆಯಲ್ಲಿ ಪ್ರಾಣ ಹೆಂಡತಿ ಮಕ್ಕಳು ರೋಡಲ್ಲಿದ್ದಾರೆ. ಇಂಥ ಟೈಮ್ ಇನ್ಸಿಸ್ಟ್ ಮಾಡಿ ಈ ಕಾರಣ ಪಹಲ್ಗಾಮೆ ಹೋಗೇ ಅಂದರೆ ಕನ್ನಡಿಗರ ಬಗ್ಗೆ ಇದು ಅರ್ಥ ಏನು ನೀವು ಹೇಳಿ. ಇವ್ರಿಗೆ ರೋಷ ಈಗ ಡಿಪಾರ್ಟ್ಮೆಂಟ್ ಕರೆಸಿ ಎನ್ಕ್ವೈರಿ ಮಾಡಿ ನಮ್ಮವರು ಈ ರೋಷ ದೋಷ ಇದ್ದವರಿಗೆ ಮನಸ್ಸಿಗೆ ಆತ್ಮಸ್ಥೈರ್ಯ ಇದ್ದರು ಇದನ್ನ ಮಾಡಿಲ್ಲ ಅಂದ್ರೆ ನಮ್ಮಂತ ದುರಂತಕರು ಯಾರಿಲ್ಲ, ನಮ್ಮಂತ ರೇಡಿಗಳು ಯಾರಿಲ್ಲ. ಅವನು ಅಷ್ಟು ಇನ್ಸಿಸ್ಟ್ ನೋಡಿ ನಾವಿಷ್ಟು ಮೇಡಮ್ ಒಂದೊಂದು ಸಿನಿಮಾ ಬಹುಶಃ ಕರ್ನಾಟಕದಲ್ಲಿ ಕನ್ನಡದಿಂದನೇ ಬಹುಶಃ ಒಂದು 45 ಕೋಟಿ ದುಡ್ದಾನು. ಒಂದೊಂದು ಹಾಡು 2 ಲಕ್ಷ ನೋಡಿ ಅವರು ಪಾಪ ಕನ್ನಡ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ರು 20 ಡ್ಯಾಮೇಜ್. ಇಮ್ಯಾಜಿನ್ ಮಾಡಿ ಈ ವರ್ಷಕ್ಕೆ ಏನಿಲ್ಲ ಒಂದು 500 ಹಾಡ್ತಾನ ಅವನು. ಅಟ್ಲಿ ಮಿನಿಮಮ್ 100 ಹಾಡಲ್ಲೇನ್ರಿ? 100 ಹಾಡು ಅಂದ್ರೆ ಎಷ್ಟು? ಎಲ್ಲ ಕನ್ನಡದಲ್ಲಿ ಇಲ್ಲ ಕನ್ನಡದಲ್ಲಿ ಆಡ್ತಾರೆ. 100 ಮೋರ್ ದನ್ 100 ಸರ್. ಈ ಕಡಿಮೆ ಆಗಿದೆ ಸರ್, ಈ ಕಡಿಮೆ ಇದೆ. 100 ಹಾಡು ಆವ್ರೇಜ್ ಯು ಟೇಕ್. ಐ ನೋ ಐ ಆಮ್ ದ ಪ್ರೊಡ್ಯೂಸರ್. ಐ ಡಿಡ್ ಮೋರ್ ದನ್ 10 to 13 ಮೂವೀಸ್. ಅದು ನಮ್ಮ ಪಿಕ್ಚರ್ ನಮ್ಮದು 3-4 ಪಿಕ್ಚರ್ ಆಡಿದ್ದಾರೆ ಅವರು. ಬಟ್ ಆದರೆ ಕನ್ನಡದ ಬಗ್ಗೆ ಯಾವನೊಬ್ಬ ಹುಡುಗ ಹೌದು ಪಬ್ಲಿಕ್ ಸಾಂಗ್ ಮಾತ್ರ ಕನ್ನಡ ಹಾಡು ತಪ್ಪೇನಿದೆ ಅದರಲ್ಲಿ? ಇದು ಕನ್ನಡಿಗರ ಅದು ನೇರವಾಗಿ ಮಾಡಿರೋಂಥ ಅವಮಾನ. ಇದು ಇದಕ್ಕಿಂತ ದೊಡ್ಡ ಅವಮಾನ ಯಾವುದಿಲ್ಲ. ಯಾರೋ ಫುಟ್ಪಾತಲ್ಲಿರೋ ಒಬ್ಬ ಮನುಷ್ಯ ಸರ್ ಈ ತರ ಕನ್ನಡ ಕನ್ನಡ ಅಂತ ಅಂತಾರೆ, ಹೇರಿಕೆ ಮಾಡ್ತಾರೆ ಅಂದ್ರೆ ಪರವಾಗಿಲ್ಲ. ಕನ್ನಡದಲ್ಲಿ ಹಾಡುಗಳನ್ನ ಹಾಡಿ ಕನ್ನಡದಲ್ಲಿ ಎಷ್ಟೊಂದು ದುಡ್ಕೊಂಡು ನಂಗೆ ಕನ್ನಡ ಅಂದ್ರೆ ನನಗೆ ಬಹಳ ಇಷ್ಟ, ಕನ್ನಡದ ಹಾಡುಗಳಂದ್ರೆ ನನಗೆ ಇಷ್ಟ ಅಂತ ಎಲ್ಲ ಅಂದು ಇವತ್ತು ಈ ತರ ಮಾತಾಡ್ತಾರೆ ಈ ಮನುಷ್ಯ ಅಂತಂದ್ರೆ, ಈಗ ಉದಾಹರಣೆಗೆ ಇವರೇ ಜಾವಗಲ್ ಅವರೇ ಈ ಯುದ್ಧಕಾಂಡ ಅಂತ ಸಿನಿಮಾ ಆಯ್ತಾ, ಪಾಪ ಅವ್ರ ಕಾರೆಲ್ಲ ಮಾರ್ಬಿಟ್ರು, ಅವ್ರ ಮಗಳು ಹೆಂಗೆ ಅಳ್ತಾ ಇತ್ತು ಅಂತ ನೋಡಿದ್ವಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನನ್ನ ಸಿನಿಮಾ ಪ್ರೋಗ್ರಾಮ್ಸ್ ಅಷ್ಟು ಮಾಡೋದಿಲ್ಲ, ಬಟ್ ಒಂದು ಅಜಯ್ ರಾವ್ ಹೌದು ಅಜಯ್ ರಾವ್ ಅವರು ಯುದ್ಧಕಾಂಡ 2 ಅದು ಯುದ್ಧಕಾಂಡ 2 ಸರ್, ಯುದ್ಧಕಾಂಡ 2 ಸಿನಿಮಾನ ಬುಕ್ ಮೈ ಶೋ ಇಂದ ಎತ್ತಿದ್ದಾರೆ ಈಗ ಬಹಳ ಕಡೆ. ಬುಕ್ ಮೈ ಶೋ ಇಂದ ಯುದ್ಧಕಾಂಡ, ಯಾಕಂದ್ರೆ ಅವರು ತಮ್ಮ ತುಂಬಾ ಅಚ್ಚುಮೆಚ್ಚಿನ ಕಾರನ್ನು ಮಾರಿ ಅವ್ರೀಗ ಒಂದು ಅದು ಹೋರಾಟ ಅದಕ್ಕೆ ನಿಂತಿದ್ದಾರೆ. ಈಗಾಗಲೇ ಬುಕ್ ಮೈ ಶೋ ಇಂದ ಆ ಸಿನಿಮಾನು ಕೂಡ ತೆಗ್ದಿದ್ದಾರೆ. ಸೊ ನಾವೀಗ ಸೋನು ನಿಗಮ್ ಹಿಂಗೆ ಅಂದ್ರು ಅಂತ ನಾವಿವತ್ತು ರೊಚ್ಚಿಗೆದ್ದು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ನಮ್ಮ ಕನ್ನಡ ಸಿನಿಮಾಗಳು ಸೋತೋಗ್ತಾ ಇದ್ದಾವೆ, ನಮ್ಮ ಕನ್ನಡ ಸಿನಿಮಾಗಳು ಮುಂದಕ್ಕೆ ಹೋಗ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಯಾರು ಮಾತಾಡೋದು ಇಲ್ಲ. ಅಲ್ಲ, ಈ ಎಲ್ಲ ವಿಚಾರದಲ್ಲೂ ಏನಾಗುತ್ತೆ ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಒಗ್ಗಟ್ಟಿಲ್ಲ. ಅಲ್ಲಿ ಏನು ಮಾಡ್ತಾರೆ, ಮೊದಲಿಗೆ ಮಾತಾಡ್ತಾರೆ, ಆಮೇಲೆ ಏನ್ ಗೊತ್ತಪ್ಪ ನಿರ್ಮಾಪಕರ ಕಷ್ಟ ನಿಮ್ಗೆ ಗೊತ್ತಿಲ್ಲ. ಕನ್ನಡಿಗರಿಗೂ ವಿಚಾರ. ಅವನು ಪಹಲ್ಗಾಮ್ ಅನ್ನೋ ವಿಚಾರ ತಂದಾಗ ಇದು ನಾಟ್ ಓನ್ಲಿ ಫಾರ್ ಕನ್ನಡ ಇಂಡಸ್ಟ್ರಿ, ಇಟ್ ಇಸ್ ಎಂಟೈರ್ ಫಾರ್ ದಿ ಸ್ಟೇಟ್. ಫಿಲಂ ಇಂಡಸ್ಟ್ರಿ ಅವರು ಗಟ್ಟಿಯಾಗಿ ಕಂಪೇರ್ ಮಾಡಿದ್ರೆ ಅಂದ್ರೆ ಇಂಡೈರೆಕ್ಟ್ಲಿ ಸಪೋರ್ಟೆಡ್ ಪಹಲ್ಗಾಮ್ ಮಾಡಿ ಟೆರರಿಸ್ಟ್ ಸಪೋರ್ಟ್ ಮಾಡ್ದಂಗೆ ಎಂಕ್ವೈರಿ ಮಾಡಿ ಕೇಳಿ ಯಾಕೆ ಹೇಳ್ದ ಅಂತ. ಕರೆಕ್ಟ್ ಕಿರಣ್ ಅವರೇ, ನೋಡಿ ಉಗ್ರರು ಕನ್ನಡಿಗರನ್ನ ಕೊಂದು ತಕ್ಕ ಶಾಸ್ತಿ ಮಾಡಿದ್ರು ಅನ್ನೋ ಒಳ್ಳಾರ್ಥನ ಭಯಪಡಿಸೋದು ಭಯೋತ್ಪಾದನೆ, ಅದಕ್ಕೆ ಭಯೋತ್ಪಾದಕರು ಇವರನ್ನ ಒಡೆದಾಕಿದ್ರು ಅಂತ ಸಮರ್ಥನೆನಾ? ಕನ್ನಡಿಗರು ಯಾರು ಸತ್ತೋಗಿದ್ದಾರೆ ಅವ್ರ ಸರಿಯಾದ ತಕ್ಕ ಶಾಸ್ತಿ ಆಗಿದೆ ಅಂತ ಮಾತಿನ ಅರ್ಥನ? ಏನಿದು ಮಾತಿನ ಅರ್ಥ? ಅಂದ್ರೆ ನೀವು ಹಿಂಗೆ ಮಾಡೋದಕ್ಕೆ ಕನ್ನಡ ಅಂತ ಅಂದಿದ್ದಕ್ಕೆ ಅಲ್ಲಿ ಕೊಂದ್ರು ಅಂತಾನ, ಕೊಂದಿದ್ದು ಒಳ್ಳೇದಾಯ್ತು ಅಂತಾನ? ಏನು ಮಾತಿನ ಅರ್ಥ? ಅಂಟಿಲ್ ಅನ್ಲೆಸ್ ಅವ್ರು ಹೇಳೋವರೆಗೂ ನಾನಾ ಅರ್ಥಗಳೇ ಬರೋದು. ಏನು ಸರ್ ಅದರ ಅರ್ಥ? ಇಲ್ಲ ಮೇಡಮ್, ಮೊದಲೇ ಫಸ್ಟ್ ಆಫ್ ಆಲ್ ಇವ್ರಿಗೆ ಕನ್ನಡ ಅಂದರೆ ಒಂದು ಚಿಕ್ಕ ಇಂಡಸ್ಟ್ರಿ ಒಂದು ಇದು ಅಂತ ಆ ಭಾವನೆ ಇದೆ. ಇದು ನೀವು ಅಂದ್ರಲ್ಲ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ನಾನು ಯಾರೋ ಕನ್ನಡ ಅಂತ ಕೇಳಿದ್ರೆ ಹೇಳ್ತೀನಿ ಅಂತ. ಆ ವಿಡಿಯೋ ಮತ್ತೆ ನೋಡಿ. ಅವ್ರು ಹೇಳಿರೋದು, ನಾನು ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಒಂದು ಮೂಲೆಯಿಂದ ಕನ್ನಡ ಅಥವಾ ಒಬ್ಬರು ಕಿರ್ಸ್ತಾನೆ ಒಂದು ಇರಿಟೇಟಿಂಗ್ ವಾಯ್ಸಲ್ಲಿ, ಅವಾಗ ನಾನು ಕನ್ನಡ ಹಾಡ್ತೀನಿ ಅಂತ. ಆ ಥರ ಅವಸ ಮೆಂಟಾಲಿಟಿನೇ ಆ ಥರ ಒಂದು ಕನ್ನಡದಿದ್ದು. ಆಮೇಲೆ ಈಗ ಅವ್ರು ಹೇಳಿರೋದು ಒಂದು ಎಂಥ ಮೆಸೇಜ್ ಪಾಸ್ ಆಗ್ತಿದೆ ಅಂದರೆ ಬೇರೆ ಸ್ಟೇಟ್ಸ್ಗೆ, ಈ ಕನ್ನಡದವರೇ ಒಂಥರ ಟೆರರಿಸ್ಟ್ಗಳಿದ್ದಂಗೆ, ಇವ್ರುಗಳಿಂದನೇ ಇದಾಗಿದೆ, ಸೋನು ನಿಗಮೇ ಆ ಥರ ಹೇಳಿದ್ದಾನೆ, ಆ ಥರ ಒಂದು ಮೆಸೇಜ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅವ್ರು ಖಂಡಿತವಾಗ್ಲೂ ಸಾರಿ ಕೇಳಬೇಕು, ಇದು ಒಂದು ಪೊಲೀಸ್ ಎಂಕ್ವೈರಿ ಆಗಬೇಕು, ಪೊಲೀಸ್ ಕೇಸ್ ಹಾಕಬೇಕು ಯಾರಾದರೂ. ಆ್ಯಂಡ್ ನಮ್ಮ ಕನ್ನಡದವರೆಲ್ಲ ಸೇರಿ ಒಗ್ಗಟ್ಟುಗೂಡಿ ಅವ್ರನ್ನ ಬ್ಯಾನ್ ಮಾಡಬೇಕು ಇಂಡಸ್ಟ್ರಿಯಿಂದ, ಹಾಗೂ ಅವ್ರದ್ದು ಯಾವುದೇ ಕಾನ್ಸರ್ಟ್ಸ್ ಇಲ್ಲಿ ನಡೀಬಾರ್ದು. ಅವ್ರು ಹೊರಗಡೆ ನೋಡ್ತಾ ಇರೋರಿಗೆ ಉದಾಹರಣೆಗೆ ಸರ್ ಈಗ ಏನು ನಡೆದಿದೆ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಬಲ್ಲಿವೆ. ಹೊರಗಡೆ ಇರೋರು, ಬೇರೆ ಭಾಷಿಕರು ಅಥವಾ ಬೇರೆ ಇಂಡಸ್ಟ್ರಿಯವರು ಅಥವಾ ಬೇರೆ ಜನ ಇದನ್ನು ನೋಡಿದಾಗ ಯಾರು ನಮ್ಮನ್ನು ಕನ್ನಡದವ್ರು ನೋಡಿ ಮೊದಲೇ ಉರ್ಕತಾ ಇರ್ತಾರಲ್ಲ, ಅದೇನು ಉಪ್ಪಿಲ್ಲದೆ ಉರಿಯೋದು ಅಂತ ಹಂಗೆ ಉರ್ಕತ್ತಿರ್ತಾರಲ್ಲ, ಅವರಿಗೆ ಇದು ನೋಡಿದಾಗ ಇವಯ್ಯ ಹೆಂಗೆ ಪೊಟ್ರೆ ಮಾಡಿರ್ತಾನೆ ಅಂತಂದ್ರೆ ನನ್ನ ಕನ್ನಡ ಹಾಡೇ ಹಾಡಬೇಕು ಅಂತ ನಮ್ಗೆ ಹಿಂದ್ಗಡೆ AK-47 ಹಿಡಿದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರು. ನಂಗೆ ಭಯ ಆಗೋಯ್ತು. ಏನಂದ್ರು ರೂಡ್ಲಿ ಥ್ರೆಟನಿಂಗ್ ಮೀ ಅಂತ ಅಂದ್ರಲ್ಲ. ಥ್ರೆಟನಿಂಗ್ ಅಂದರೆ ಏನು ಸರ್?
ಏನು ಸರ್ ಥ್ರೆಟನಿಂಗ್ ಅಂದರೆ ನೀ ಸ್ಟೇಜ್ ಮೇಲೆ ಇದೆಯಾ, ಅಲ್ಲಿ ಯಾವುದೋ ಒಂದು ಹುಡುಗ ನಿಂತ್ಕೊಂಡು ಚೀರಿದ ತಕ್ಷಣ ಅದ್ರ ಥ್ರೆಟನಿಂಗ್ ಅನ್ನೋ ಪದದ ಅರ್ಥ ಗೊತ್ತಾ ಈ ವೈನ್ಗೆ? ಹಾಂ, ಭಯೋತ್ಪಾದಕರ ದಾಳಿ ಅಂದರೆ ಏನಂತ ಗೊತ್ತಾ? ಹೊರಗಡೆ ಜನರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಸರ್? ಇಷ್ಟೆಲ್ಲ ಹಾಡಾಡಿ ಕನ್ನಡದಲ್ಲಿ ಏನು ಮೆಸೇಜು? ಹೊರಗಡೆ ಅವರು ಇದನ್ನ ಹೆಂಗೆ ಅರ್ಥ ಮಾಡ್ಕೋತಾರೆ? ಈಗ ತೆಗೆದು ನೋಡಿದ್ರೆ ತಲೆ ಕೆಟ್ಟಂಗೆ ಮೆಸೇಜ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಹೌದು, ಈ ಕನ್ನಡಿಗರು ತುಂಬ ಆಯಿತು, ಯಾವಾಗ ನೋಡಿದ್ರು ಕನ್ನಡ ಅಂತಾರೆ, ಕನ್ನಡ ಅಂತ ಗೂಂಡಾಗಿರಿ ಮಾಡ್ತಾರೆ, ಕನ್ನಡದಲ್ಲೇ ಮಾತಾಡಬೇಕು ಅಂತಾರೆ, ಇವ್ರದ್ದು ಭಾಳ ಆಯಿತು, ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡ ಒಂದು ಭಾಷೆ ಅಷ್ಟೇ ಅಂತ ಎಲ್ಲ ಬಿಗಿತಾ ಇದ್ದಾರೆ ಇಲ್ಲಿ ಭಾಷಣ. ಹೌದು ಮೇಡಮ್, ಈಗ ನಾವು ಹೈದರಾಬಾದ್ ಚೆನ್ನೈಗೆ ಹೋದಾಗ ನೀವೇನು ಕನ್ನಡದವ್ರು ತುಂಬ ಇದು ಮಾಡ್ತೀರಾ, ಗಲಾಟೆ ಮಾಡ್ತೀರಾ, ಇದು ಮಾಡ್ತೀರಾ, ಆತೊಂದು ಪೋಟ್ರ್ ಆಗಿದೆ. ಅದ್ರ ಮೇಲೆ ಇವರು ಒಂದು ಉರಿಯೋ ಬೆಂಕಿ ತಮಿಳಲ್ಲಿ ಮಾಡಬೇಕಾಗಿತ್ತು. ಹೌದು, ಮಾಡಬೇಕಾಗಿತ್ತು, ತಮಿಳ್ ಇಂಡಸ್ಟ್ರಿಯಲ್ಲಿ ಮಾಡಬೇಕಾಗಿತ್ತು, ಸರಿಯಾಗಿ ಕಳಿಸ್ತಿದ್ರು. ಅಲ್ಲಿ ಜಾಸ್ತಿ ಎಂಟರ್ಟೈನ್ ಮಾಡಲ್ಲ ಅವರು. ಅವ್ರು ಹಿಂದಿ ಹಾಡುಗಳೇ ಕೇಳಲ್ಲ, ನಮ್ಮ ಥರನ ದೊಡ್ಡ ಕಾರ್ಯಕ್ರಮಗಳನ್ನ ಇಟ್ಟೆ ಆಡಿ ಸ್ವಾಮಿ ನೀವು ಹಿಂದಿ ಹಾಡುಗಳಂತ ನಾವೊಂದು 3 ಹಿಂದಿ ಹಾಡು ಬರೆದು ಕೊಡ್ತೀವಿ ಸರ್. ನಾವು ಉತ್ತರ ಕರ್ನಾಟಕ ಭಾಗದವ್ರು ನಾವು ಹಿಂದಿ ಹಾಡುಗಳನ್ನ ತುಂಬ ಕೇಳ್ತೀವಿ ವಿತ್ ಡ್ಯೂ ರೆಸ್ಪೆಕ್ಟ್. ಆದರೆ ಕನ್ನಡ ಅಂತ ಬಂದಾಗ ಸರ್ ನಾನು ತಡ್ಕೊಳಕ್ಕಾಗಲ್ಲ ಸರ್, ಸಾಧ್ಯನೇ ಇಲ್ಲ. ನಮ್ಮ 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 ಹೃದಯ, ನಮ್ಮ ನರನಾಡಿಗಳಲ್ಲಿ ಹರಿತಾ ಇರುವಂಥ ರಕ್ತ ಕನ್ನಡ. ನೀವು ಆ ಕನ್ನಡನ ಇಷ್ಟು ಕ್ಷುಲ್ಲಕವಾಗಿ ಅಷ್ಟು ನೀವು ಈ ಥರ ಮಾತಾಡ್ತೀರಾ ಸೋನು ನಿಗಮ್ ಅಂದರೆ ನಿಮ್ಮ ಅವಶ್ಯಕತೆನೇ ನಮಗಿಲ್ಲ. ಬೇಡ, ಬ್ಯಾನ್ ಮಾಡಿ ಅಷ್ಟೇ, ಮುಗೀತು. ಬ್ಯಾನ್ ಮಾಡ್ಬೇಕು ಅವ್ರನ್ನ. ಆಯಿತು, ಏನು ಮಾತಾಡ್ಬಿಟ್ಟು ಸುಲಭನಾ ಹಂಗೆ? ಅವ್ರನ್ನ ಸಪೋರ್ಟ್ ಮಾಡೋಂಥ ಭಾಳ ಜನ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಏನು ಬರಿತಾ ಇದ್ದಾರೆ, ಅಷ್ಟು ಬರಿತಾ ಇದ್ದಾರೆ. ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ನಿಮಗೆ ರಕ್ತ ಕುದಿಯಲ್ವಾ? ಅದೇನೋ ಅಂತಾರಲ್ಲ, ಅದನ್ನು ಬಾಯಲ್ಲಿ ಹೇಳ್ಬಾರ್ದು. ಮೇಡಮ್ ಅವರೇ, ಈಗ ನೀವೇನು ಹೇಳ್ತೀರಿ? ನೀವು ಒಬ್ಬ ನಟಿಯಾಗಿ ನಿರ್ದೇಶಕರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ವಿಚಾರದಲ್ಲಿ ಏನು ಕಿವಿ ಮಾತು ಹೇಳ್ತೀರಿ ಅಥವಾ ಏನು ಆಗ್ರಹ ಇದೆ ನಿಮ್ಮದು? ಕನ್ನಡ ಅಂತ ಬಂದರೆ ನಾವು ಹೇಳ್ದಂಗೆ ಕನ್ನಡನ ನಾವು ಬಿಟ್ಕೊಡೋದಿಲ್ಲ. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಚಿಕ್ಕದು ಅಂತ ಅದು ಹೆಂಗೆ ಹೇಳಕ್ಕೆ ಸಾಧ್ಯ? ಪ್ಯಾನ್ ಇಂಡಿಯಾ ಮೂವಿ ಕೊಟ್ಟಿದ್ದೀವಿ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀವಿ, ಎಲ್ಲ ಲ್ಯಾಂಗ್ವೇಜಲ್ಲೂ ಕೊಟ್ಟಿದ್ದೀವಿ. ನಮ್ಮ ಇಂಡಸ್ಟ್ರಿ ಚಿಕ್ಕದು ಅಂತ ಅವ್ರು ಅಂದ್ಕೊಂಡಿದ್ರೆ ಅದು ಅವರ ಮೈಂಡ್ ಸೆಟ್ ಆಗಿದೆ. ಆ್ಯಂಡ್ ನೀವು ಆ ಥರ ಅಂದ್ಕೊಂಡ್ಮೇಲೆ ನೀವು ಇದು ನಮ್ಮ ಕನ್ನಡ ಸಾಂಗ್ಸನ್ನು ಯಾಕೆ ಒಪ್ಕೊತೀರಾ? ನಿಮ್ಮ ಸಪೋರ್ಟ್ ಏನೂ ಇಲ್ಲ ಅಂತಂದಮೇಲೆ, ಕನ್ನಡ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಅಂತಂದಮೇಲೆ ನೀವು ಯಾಕೆ ಒಪ್ಕೊತೀರಾ? ಇಷ್ಟು ಈ ಥರದ್ದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅಂತಂದರೆ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಇನ್ನು ಯಾವ ಥರ ಅವರು, ನಂಗೆ ಅರ್ಥನೇ ಆಗ್ತಿಲ್ಲ ಅದೆಂಥ ಕನ್ನಡಿಗರು ಅಂತ. ಕನ್ನಡ ಅಂತ ಬಂದರೆ ನಮಗೆ ಎಷ್ಟು ಇದಾಗತ್ತೆ. ಅವರು ಇಲ್ಲಿ ಕನ್ನಡ ಮಾತಾಡಬಾರ್ದು ಅಂತಂದರೆ ಅವ್ರ ಸ್ಟೇಟಿಗೆ ಹೋಗ್ಬಿಟ್ಟು ನಾವೇನಾದರೂ ಅವ್ರ ಲ್ಯಾಂಗ್ವೇಜನ್ನು ಮಾತಾಡಿಲ್ಲ ಅಂದರೆ ಅವ್ರು ಸುಮ್ಮನೆ ಇರ್ತಾರ? ಹಾಗೆ ಇದ್ದು ನಮ್ಮ ಕನ್ನಡ ಇದಕ್ಕೆ ಬಂದಾಗ ನಾವು ಕೇಳ್ತೀವಿ, ಕನ್ನಡ ಮಾತಾಡ್ಬೇಕು ನೀವು, ಯಾಕಂದ್ರೆ ನೀವು ಬಂದಿರೋದು ಇಲ್ಲಿ. ಅಲ್ಲ, ಮಾತಾಡ್ಲಿಲ್ಲ ಅಂದ್ರೂ ನಾವೇನು ಅವ್ರು ಕಟ್ಪಟ್ಟಿ ಹಿಡ್ದು ಯಾರು ಕನ್ನಡಿಗರಂಗೆ ಕೇಳೋದೇ ಇಲ್ಲ. ಅವ್ರು ಹೇಳ್ತಾರೆ, ಅವ್ರು ಕೋತಿಗಳು ಮಾತಾಡ್ತಾರೆ ಹಂಗೆ, ಆ ಕೋತಿಗಳಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದು. ನೀವು ಒಬ್ಬ ಬೇಲ್ಪುರಿ ಅವನ ಹತ್ರ ಹೋದ ತಕ್ಷಣ ಫಸ್ಟ್ ಬರೋದೇ ಬಯ್ಯ ಈ ಪಾನಿಪುರಿ ದೇ ಬಯ್ಯ, ಓ ದೇ ಬಯ್ಯ, ಮುಖ ನೋಡ್ಬಿಡ್ತೀವಿ, ಗೊತ್ತಾಗ್ಬಿಡುತ್ತೆ ನಮಗೆ ನಾರ್ತ್ ಇಂಡಿಯಾ ಇರಬೇಕು ಅಂತ. ನಾವು ನಮ್ಮಲ್ಲಿ ಇರುವಂಥ ಪ್ರತಿಭೆಯೆಲ್ಲ ಹೊರತಾಗೋದು ಹಿಂದಿ ಮಾತಾಡೋದು, ಇಂಗ್ಲೀಷ್ ಮಾತಾಡೋದು, ಕನ್ನಡ ಮಾತಾಡೋದು, ತಮಿಳು ಮಾತಾಡೋದು ಮಾಡ್ತೀವಿ. ನಮ್ಗೆ ಅವ್ರ ಭಾಷೆಯಲ್ಲೇ ಮಾತಾಡ್ತೀವಿ ನಾವು. ಅಂತ ಜನ ನಮ್ಮಂತ ಸ್ವಭಾವ ಇಡೀ ದೇಶ ಹುಡುಕಿದ್ರು ಸಿಗೋದಿಲ್ಲ ನಿಮ್ಗೆ. ಇನ್ಯಾವಾಗ ಅವರು ಕನ್ನಡ ಯಾಕೆ ಮಾತಾಡ್ಬೇಕು ಅಂದಾಗ ಬಿಚ್ಚಿಸ್ತೀವಿ ಬಟ್ಟೆನ, ಅಷ್ಟೇ. ಅದೇ ವ್ಯತ್ಯಾಸ ಇರೋದು. ಸಹಿಸ್ಕೊತಾ ಇದ್ರಲ್ಲ, ಸಡನ್ ಆಗಿ ಏನಕ್ಕೆ ಕೇಳ್ತಾ ಇದ್ದಾರೆ, ಕ್ವೆಶ್ಚನ್ ಮಾಡ್ತಾ ಇದ್ದಾರೆ? ಯಾವತ್ತೂ ಸಹಿಸ್ಕೊಂಡಿಲ್ಲ ಸರ್. ಅದಕ್ಕೆ ಸರ್ ಎಂತೆಂಥ ಗೋಕಾಕ್ ಚಳವಳಿಗಳೆಲ್ಲ ನಡೆದಿದ್ದಾವೆ ಕನ್ನಡದ ವಿಚಾರದಲ್ಲಿ. ಯಾವತ್ತೂ ಒಂದೇ ಭಾಷೆ, ಒಂದೇ ಹೃದಯ. ಅದರಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ. ಆದ್ರೆ ಇತ್ತೀಚೆಗೆ ಕಡಿಮೆ ಆಗಿದೆ ಅಷ್ಟೇ. ಅದಕ್ಕೆ ಇವ್ರು ನೀವೆಲ್ಲ ಕಡಿಮೆ ಆಗ್ಬಿಟ್ಟಿದ್ರೆ ನೀವು ಹೋರಾಟಗಾರರು, ಅದಕ್ಕೆ ಎಚ್ಚೆತ್ಕೊಂಡಿರೋದು ಈಗ ಅವರು. ನಿಮ್ದು ಇವಾಗ ಬಹಳ ನಮ್ಮವರು ಸರಿ ಇಲ್ಲ. ಗೂಂಡಾಗಳು ಕರವೇ ಅವರು ಇವರು ಅಂತ ನಿಮ್ಮನ್ನು ವಿಲನ್ಸ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಈಗ ಹೋರಾಟಗಳು ಕಡಿಮೆ ಆಗಿರೋದ್ರಿಂದ ಇವ್ರದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಹೋರಾಟದಲ್ಲಿ ನೋಡಿದ್ರೆ ಇವತ್ತು ಬೋರ್ಡ್ಗಳು ಬಂತು ಕನ್ನಡದಲ್ಲಿ, ಅದೆಲ್ಲ ನೋಡಿ ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರಿಗೆ ಮೆಟ್ರೋದಲ್ಲಿ ಬೋರ್ಡ್ ತೆಗ್ಸಿದ್ರು, ಹಿಂದಿ ತೆಗ್ಸಿದ್ವಿ, ಅದು ಅವ್ರಿಗೆ ಸಹಿಸ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನಮ್ ದುಡ್ಡನ್ನ ನಾವು ಕೊಟ್ಟು ಅವ್ರು ಹಿಂದಿ ಹಾಕಿ ಅಂದ್ರೆ ಹಿಂದಿ ಹಾಕೋತಾ ಇದ್ವಿ ನಾವು. ಬ್ಯಾಂಕಲ್ಲಿ ಅವ್ರು ಕೇಳ್ದಂಗೆಲ್ಲ ಕೇಳ್ತಾ ಇದ್ವಿ, ಅದನ್ನ ಪ್ರಶ್ನೆ ಮಾಡಿದ್ವಿ. ಪ್ರತಿಯೊಂದು ಎಲ್ಲೆಲ್ಲಿ ಹಿಂದಿ ಹೇರಿಕೆ ಆಗ್ತಾ ಇತ್ತು, ಎಕ್ಸಾಮ್ನ ಬರೀ ಹಿಂದಿ ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳ್ತಾ ಇದ್ರು. ನಾವು ಯಾಕಪ್ಪ ಅಂತ ಕೇಳಿದ್ವಿ. ನಮ್ಮ ತೆರಿಗೆ ದುಡ್ಡನ್ನೆಲ್ಲ ತೊಗೊಂಡೋಗಿ ನುಂಗಾಗ್ತಾ ಇದ್ರು. ನಮ್ಮ ತೆರಿಗೆ ದುಡ್ಡು ಎಲ್ಲೋಯ್ತಪ್ಪ ಕೊಡಿ ನಮಗೆ ಅಂತ ಕೇಳಿದ್ವಿ. ಸೊ ಅದನ್ನ ಸಹಿಸಕ್ ಆಗ್ತಾ ಇಲ್ಲ ಅವ್ರಿಗೆ. ಕನ್ನಡದವ್ರಿಗೆ ಎಲ್ಲ ಕಡೆ ಪ್ರಶ್ನೆ ಮಾಡ್ತಾರೆ. ನಮ್ಮಲ್ಲೆಲ್ಲ ಪಟ್ಟಪದಿ ತಪ್ಪಿದೆ ಸರ್, ಇಂಡೈರೆಕ್ಟ್ಲಿ ದೇ ಆರ್ ಸಪೋರ್ಟ್ ಅದರ್ ಲ್ಯಾಂಗ್ವೇಜು. ಮೊನ್ನೆ ಸ್ಟ್ಯಾಂಡಿಂಗ್ ಕಮಿಟಿ ಇತ್ತಪ್ಪ, ಮೊನ್ನೆ 20 ವರ್ಷ 30 ವರ್ಷ ನಾವೆಲ್ಲ ಕನ್ನಡ ಸಿನಿಮಾ ಹೋಗೋರೆ ಪರಭಾಷಿತ ಬಂದು 20 ಸಿನಿಮಾ 20 ಸೆಂಟ್ರ್ ಆಡಂಗಿಲ್ಲ ಅಂತಿತ್ತು. ಕೊನೆ ಯಾವುದೋ ಒಂದು ಕೈಟ್ ಸಿನಿಮಾ ಬಂದಾಗ ಸಮಸ್ಯೆ ಆಯಿತು. ಕೈಟ್ ಅಂತ ಒಂದು ಇದು ಯಾರೋನು ಋತಿಕ್ ರೋಷನ್ ಬಂದಿತ್ತಲ್ವಾ, ಅವಾಗ ಇದೇ ಮಂತ್ರಿ ಮಾಲಲ್ಲಿ ಗಲಾಟೆ ಆದಾಗ
CCI ಎಂಟದು ಕಾಂಪೋಸಿಟ್ ಕಮಿಷನ್ ಆಫ್ ಇಂಡಿಯಾ ನಾವು ಮಾಡೋಕ್ಕಾಗಲ್ಲ. ಅವ್ರು ಎಲ್ಲಿ ಬೇಕಾದ್ರೆ 300 ಥಿಯೇಟ್ರು 400 ಥಿಯೇಟ್ರ್ ಮಾಡೋ ಕನ್ನಡಿಗರು ಶಾಂತಿ ಪ್ರಿಯರು, ನಮ್ಮಲ್ಲಿ ಹೋರಾಟ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ನಾವು ಹೇಳ್ಬಾರ್ದು ಬೀಂಗ್ ಎ ಪ್ರೊಡ್ಯೂಸರ್ ಅಂಡ್ ಫಿಲ್ಮ್ ಚೇಂಬರ್ ಆಫ್ ಎಕ್ಸ್ಪ್ರೆಸ್ ಲೇಟ್ ನಾನು ಮಾತಾಡೋಂಗಿಲ್ಲ. ಅದು ದಿಸ್ ಮ್ಯಾಟರ್ ಹ್ಯಾಸ್ ಗಾನ್ ಟು ಕಾಂಪೋಸಿಟ್ ಕಮಿಷನ್ ಆಫ್ ಇಂಡಿಯಾ ಹೋಗಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಇಲ್ಲ, ಕನ್ನಡಿಗರಿಗೆ ದಬ್ಬಾಳಿಕೆ ನಡೀತಾ ಇದೆ. ಪರಭಾಷೆ ಹಾಡುಗಳಿಂದ ಕನ್ನಡ ಸಿನಿಮಾಗಳಿಗೆ ಪ್ರೈಮ್ ಟೈಮಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ ಟೈಮ್ ಸಿಗ್ತಿಲ್ಲ. ಇದೇ ಯುದ್ಧ ಕನ್ನಡ ತಗೊಳ್ಳಿ, 2 ಶೋ ಕೊಟ್ಟಾರೆ ಓರೇನ್ ಮಾರಾಡಿ. ಅವ್ನ ಮನೆ ಮಠ ಕಳ್ಕೊಂಡಿರಿ. ಅವ್ರಿಗೂ ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಟನಾಗಿ ಬೆಳೆದು ಮಾಡಿ ಸಿನಿಮಾ ಮಾಡಿ ನಿರ್ಮಾಪಕರ ಕಷ್ಟ ಅರ್ಥ ಆಗಿದ್ದಕ್ಕೆ ನನಗೆ ಅರ್ಥ ಆಗ್ತದೆ. ಅಂತ 10 ಸಿನಿಮಾಗಳು ನಾವು ಮಾಡಿದ್ದೀವಿ. ಅವ್ರು ಹೇಳಿದ್ರು ನಾವು ಮನೆ ಮಠ ಕಳ್ಕೊಂಡೆ ನಿಂತು ಮಾಡಿದ್ರು, ನಾವು ಕೂಡ ಅದೇ ಮಾಡಿರೋ ಸಿನಿಮಾ ಅಂದರೆ ಅಷ್ಟೇ. ಇಲ್ಲಿ ಯಾರೂ ಬರೋಲ್ಲಕ್ಕೆ ಹೋದ್ರೆ ನಾವೇ ತೋರಿಸ್ಬೇಕು, ನಾವೇ ಬೆಳಿಬೇಕು. ನಾನು ಚೆಲುವೆ ನಿನ್ನೊಳಗೆ 7 ಅಡ್ರೆಸ್ ಮಾಡಿದೆ, 8ನೇ ಅದ್ಭುತ ಅಂದರು ನನಗೆ. ಅದು ನಾನು ಗಟ್ಟಿ ಇದ್ದೆ, ಬದುಕಿದೆ. ಪಾಪ ಅವ್ನು ಒಳ್ಳೆಯವನು ರಜಾರಾವು, ಸಿನಿಮಾ ಮಾಡೋಣ ಏನೋ ಮಾಡೋಣ ಅಂತ ಬರೆದಾಗ ಅವನ್ನೆಲ್ಲ ಪಾಪ ಹೇಳ್ಕೊಬಾರ್ದಿತ್ತು. ಕಷ್ಟ ಹೇಳ್ಕೊಂಡ್ರೆ ಯಾರೂ ಕೊಡಲ್ಲ ಇಲ್ಲಿ. ಪಾಪ ನೋಡಿ ಹೇಳ್ತಾರೆ, ನಾನು ನೋವಾಯಿತು. ಅವ್ರ ಮಗು ಹೇಳಿದ್ರೆ ನಾನು ಯಾಕೆ ಹೇಳ್ಕೊಂಡ ಅಂತ ನನಗೆ ಅನಿಸ್ತದೆ. ಹೇಳ್ಕೊಬಾರ್ದು, ಬೇಜಾರಾಗುತ್ತೆ. ಆದ್ರೆ ಹೇಳ್ಬಾರ್ದು. ಅದು ನನಗೆ ಎಲ್ಲೇ ಹೋದ್ರು ಏನಪ್ಪ ನಿಮ್ಮ ಇರೋದು ಹಿಂಗೆ ಅಂದರು ಅಂತ ನೋವಾಗ್ತಾ ಇದೆ. ನಮ್ಮ ಕಷ್ಟ ನಾವು ಸಾಲ್ವ್ ಮಾಡ್ಕೋಬೇಕು ಅಂತ ಯಾರೂ ಬರೋಲ್ಲಮ್ಮ. ಸಿನಿಮಾದಲ್ಲಿ ಮಾತ್ರ ಸಿನಿಮಾ ಇದೆ, ಸಿನಿಮಾ ಈ ಸಿನಿಮಾ ಇದೆ, ನ್ಯೂ ಸಿನಿಮಾ. ಪ್ರತಿಯೊಂದು ಸಿನಿಮಾಗೂ ಒಂದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅವ್ರು ತುಂಬ ಸಿಂಧೂರಿ ಮೇಡಮ್ ಗೊತ್ತಿರ್ಬೋದು. ನಾನು ಹೊಸಬ್ರಿಗೆ ಕೊಟ್ಟಿರೋದು ಅವಕಾಶ ಎಷ್ಟು, ಬಟ್ ಕನ್ನಡಿಗರಿಗೆ ಕೊಟ್ಟಿದ್ದೀವಿ. ಕನ್ನಡದ ನೆಲ ಜಲ ಭಾಷೆ ಬಗ್ಗೆ ಭಾಳ ವಿರೋಧ ಇದೆ. ನಮಗೆ ಇದಕ್ಕೆ ಒಂದು ರೆವಲ್ಯೂಷನ್ ಆಗಬೇಕು. ರೆವಲ್ಯೂಷನ್ ಏನು ಮಾಡು, ಇದು ಕನ್ನಡ ಪರ ಸಂಘಟನೆ ಹೋರಾಟ ಮಾಡೋದು. ಕನ್ನಡಿಗರೆಲ್ಲ ಎದ್ದು ಕೂತ್ಕೋಬೇಕು. ನೋಡಿ MESನವರು ಕೂತ್ಕೊಂಡು ನಮ್ಮ ದೇಶದಲ್ಲಿ ನಮ್ಮ ನೆಲ ಜಲ ಭಾಷೆ ತಗೊಂಡು ಮರಾಠಿಗರು ಮಾತಾಡ್ತಾರೆ. ಅರ್ಥ ಇದೆ, ಇದೇನು ಮೀನಿಂಗ್ ಇನ್ ಇಟ್. ನಾವು ಸುಮ್ಮನೆ ಇರ್ತೀವಿ, ಅವಾಗ ಗಲಾಟೆ ಮಾಡ್ತಾ ಗದಗ್ತಾರೆ. ಅಲ್ಲಿ ಯಾರೂ ಮಾಡಲ್ಲ. ವೋಟ್ ಅವನು ಮಹಾರಾಷ್ಟ್ರದಿಂದ ಬಂದು ಬಾಂಬೆಯಿಂದ ಬಂದು ಫೋನ್ ಒಬ್ಬ ಕನ್ನಡಿಗ ಕನ್ನಡ 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 ಅಂತ ಇನ್ಸಿಸ್ಟ್ ಮಾತಾಡ್ತಾ ಇಲ್ಲಲ್ಲ. ನಾವೆಲ್ಲ ಸುಮ್ಮನೆ ಕೂತು ಏನ್ ಮಾಡ್ಬೇಕು ನಾವು ಹೇಳಿ? ಕೆನ್ ಯು ಟೇಕ್ ಲಾ ಇನ್ ಟು ಹ್ಯಾಂಡ್ಸ್? ನಾಟ್ ಪಾಸಿಬಲ್. ಲೆಟ್ ದೆಮ್ ಟೇಕ್ ಇಟ್. ಇದ್ರಲ್ಲಿ ಒಂದೇ ಒಂದು ವಿಚಾರ ಅಂದ್ರೆ, ಪಹಲ್ಗಾಮ್ ವಿಚಾರ ತಂದಾಗ ಹಿ ಮೈಟ್ ಬಿ ಬಿಹೈಂಡ್ ಫಾರ್ ಪಹಲ್ಗಾಮ್ ಅನ್ಸತ್ತೆ ಅವನಿಗೆ. ಅವ್ನಿಗೆ ಎನ್ಕ್ವೈರಿ ಮಾಡ್ಲಿ ಬಿಡಿ. ಈಗಾಗಲೇ ಕನ್ನಡಿಗ ಸತ್ತಾಗ ಅಷ್ಟು ತುಚ್ಛವಾಗಿ ಒಬ್ಬ ಕನ್ನಡಿಗರ ಬಗ್ಗೆ ಮಾತಾಡಿದ ಅಂದ್ರೆ ಕಂಪೇರ್ ಮಾಡಿಕೊಂಡು ಅದಕ್ಕೆ ನಮ್ಗೇನಾರ ಮಾನವೀಯತೆ ಮೌಲ್ಯಗಳಿದ್ರೆ, ಮಾನವ ದೃಷ್ಟಿ ಇದ್ರೆ, ಒಳ್ಳೆ ಭಾವನೆಗಳಿದ್ರೆ ಲೆಟ್ ದೆಮ್ ಪೊಲೀಸವ್ರ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಕೇಳಿ ಬಿಡಿ. ಸುಮ್ಮನೆ ಕರೀಲಿ, ಏನು ಟಚ್ ಮಾಡೋಕ್ಕಾಗಲ್ಲ. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಹೇಳ್ತಾನೆ, ಭಾಳ ಅಸಹ್ಯ ಅನ್ಸುತ್ತೆ ನನಗೆ. ಸಪೋರ್ಟ್ ಮಾಡ್ತಾರೆ, ಅರ್ಥ ಇಲ್ಲ. ಇನ್ನೇನು ನಾವು ಯಾಕೆ ಇಲ್ಲಿ ಡಿಬೇಟ್ ಕೂತ್ಕೋಬೇಕಿಲ್ಲ? ಇಲ್ಲ ನಾವು ಮಾತಾಡ್ತೀವಿ, ಡಿಬೇಟ್ ಕರೆದು ಏನೋ ಒಂದು ದೊಡ್ಡ ವಿಚಾರ. ನಾವು ಸಿನಿಮಾಗಳಿಗೆ ಕನ್ನಡಕ್ಕೋಸ್ಕರ ಕೋಟ್ಯಾಂತರ ಬೆಡ್ ಆದರೂ ಕೂಡ ಎಲ್ಲೋ ಅಂದ್ಮೇಲೆ ಭಾಳ ನೋವಾಯ್ತಾನೆ ಮಾತಾಡೋದು. ಈ ಕಾರಣ ಪಹಲ್ಗಾಮ್ ಐಸಾ ಹೋಗಯ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಹೇಳ್ತೀನಿ ತಡ್ರಿ. ವಾಟ್ ಡಸ್ ಇಟ್ ಮೀನ್? ಪ್ಲೀಸ್ ಟೆಲ್ ಮಿ, ಐ ವಾಂಟ್ ಟು ನೋ ಇಟ್. ಅವನಿಗೆ ಅಂದ್ರೆ ಅವ್ನಿಗೆ ಕೊಬ್ಬು ಜಾಸ್ತಿ ಅಂದ್ರೆ ನಮ್ ದುಡ್ಡು ತಿಂದು, ನಮ್ಮ ಹಣ ತಿಂದು ಕೋಟ್ಯಾನ್ ದುಡ್ಡು ತಗೊಂಡೋಗಿ ಅವ್ನು ದುರಹಂಕಾರ ತಾನೇ. ಇದು ದುರಹಂಕಾರದ ಪರಮಾವಧಿ. ಅದಕ್ಕೇನ್ ಮಾಡ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ ಮೇಡಮ್. ಬರಬಾರ್ದಾಗಿತ್ತು. ನೀನ್ ಇಂಥದ್ದಿದೆ ಕತೆ, ಇಲ್ಲಿ ಮನಸ್ಥಿತಿಗಳು ಇದೆ ಅಂತಂದ್ರೆ ಕಾರ್ಯಕ್ರಮ ಕೊಡಕ್ಕೆ ನೋಡಿ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹೋಗ್ಬಿಟ್ಟು ಬಾಂಬೆ ಹೋಗ್ಬಿಟ್ಟು ಅವ್ರು ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಕಾನ್ಸೆಪ್ಟ್ ತಕ್ಕ ಮಾಡೇ ಹೋಗ್ತಾರೆ. ಅವ್ರಿಗೆ ಆಗಲ್ಲ ಅಂದ್ರೆ ಇವ್ರಪ್ಪ ಮೇಲೆ ಆಸ್ತಿನ ದುಡ್ಡು ಯಾರು ಅರಪ್ಪನ ದುಡ್ಡು ಅವ್ರದ್ದು 2 ಲಕ್ಷ ಪೇಮೆಂಟ್ ಅಡ್ವಾನ್ಸ್ ತೊಗೊಂಡಿರ್ತಾರೆ, ಆಮೇಲೆ ಕೊಡ್ತಾರೆ ಬೇರೆ ವಿಚಾರ. ಅದು ಕೊಟ್ಟರಲ್ಲ ನನಗೊಂದು ಗೊತ್ತಿಲ್ಲ. 2.5 ಲಕ್ಷ ಅಮೌಂಟ್ ಇರ್ತದೆ, ಸ್ಮಾಲ್ ಅಮೌಂಟ್ ಫಾರ್ ಸಿಂಗಿಂಗ್ ಜಸ್ಟ್ 5 ಮಿನಿಟ್ಸ್. ಅವ್ನು ಮತ್ತು ಕರೆಕ್ಷನ್ಸ್ ಹೇಳಂಗಿಲ್ಲ, ಅವ್ನು ಕೊಟ್ಟಿದ್ದೆ ಫೈನಲ್ ಟ್ರ್ಯಾಕ್ ತಗೋಬೇಕು. ಬೇಕಾಯ್ತು ಸಿಗೋದೇ ಅಲ್ಪ ಸ್ವಲ್ಪ ದುಡ್ಡು ರೆನ್ಯುಮರೇಷನ್ ಮೇಡಮ್. ಕನ್ನಡದಲ್ಲಿ ನಮಗೆ ಬಿಸ್ನೆಸ್ ಆಗೋದು ಅಷ್ಟರಲ್ಲೇ ಇದೆ, ನಮ್ಗೆ ಸಿಗೋ ಇದು. ಅವ್ರಂತರ ಹೈಫೈ ಬೆಗ್ಗರ್ಸ್ತಾರ ಅವರು. ಅವನು ಸೋನಿಗೆ ಮಾತಾಡಿದ್ರೆ ಕನ್ನಡಿಗ ಬರೋ ಮಾತ್ರ ನಾ ಮಾತಾಡಲೇಬೇಕಾದ್ರೆ ನನ್ನ ಕನ್ನಡ ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ, ಸಂಗೀತದ ಬಗ್ಗೆ ನನಗೆ ಭಾಳ ಗೌರವ. ಎಷ್ಟು ಜನಕ್ಕೆ ಲೈಫ್ ಕೊಟ್ಟು ನನಗೆ ಗೊತ್ತಿಲ್ಲ, ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳೇ. ಬಟ್ ಆದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವನು ನ್ಯಾಷನಲ್ ಆಸ್ತಿ. ಇಡೀ ದೇಶದ ಎಲ್ಲ ಲ್ಯಾಂಗ್ವೇಜ್ ಬಟ್ ಕನ್ನಡ ಹಾಡುಗಳನ್ನೇ ಜಾಸ್ತಿ ಹಾಡಿದಾರೆ ಅವರು. ಆ ಮಾತು ಹೇಳ್ಬೇಕಾದ್ರೆ ನಮ್ಗೆಲ್ಲ ಒಂದು ರೋಷ ಆಗುತ್ತೆ. ಹೌದು. ಜಾವಗಲ್ ಅವರು ಇವಾಗ ಕಂಪ್ಲೇಂಟ್ ಕೊಡ್ತೀರಾ ಅವ್ರ ಮೇಲೆ? ಕಂಪ್ಲೇಂಟ್ ಕೊಡಕ್ಕಾಗಿ ಈಗಾಗಲೇ ಹೋಗಾಗಿದೆ ನಮ್ಮ ತಂಡದಿಂದ. ಈಗಲೇ ಲಾಯರ್ಗಳು ಮಾಡ್ಕೊಡಿ ಸರ್, ನಮ್ಮ ಸಂಘಟನೆಯವರೆಲ್ಲ ಹೋಗಾಗಿದೆ. ಕಂಪ್ಲೇಂಟ್ ಕೊಡ್ತೀವಿ. ನಾಳೆ ಎಲ್ಲಿ ನಡೆದಿತ್ತು ಈಸ್ಟ್ ಪಾಯಿಂಟ್ ಕಾಲೇಜು, ಅಲ್ಲಿ ಎದುರುಗಡೆ ದೊಡ್ಡ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಅಲ್ಲಿ ಸಾವಿರಾರು ಜನ ಕನ್ನಡದವರು ಪ್ರತಿಭಟನೆ ಮಾಡ್ತೀವಿ. ಅದ್ರ ಜೊತೆಗೆ ಮುಂದಿನ ದಿನದಲ್ಲಿ ಈಗಾಗಲೇ ನಾರಾಯಣಗೌಡರು ಕೂಡ ಹೇಳಿದ್ದಾರೆ, ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಸೋನು ನಿಗಮ್ನ ಹಾಡಕ್ಕೆ ಬಿಡಲ್ಲ ಇಲ್ಲಿ ಅಂತ ಒಂದು ಹೇಳಿದ್ದಾರೆ. ಅದನ್ನ ಮಾಡ್ತೀವಿ. ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತೀವಿ. ರಕ್ಷಣಾ ವೇದಿಕೆಯಿಂದ ಹೋರಾಟ ನಡೆಯುತ್ತೆ. ಅವ್ರು ಬಂದ್ರೆ ಹಾಡಕ್ಕಂತೂ ಬಿಡಲ್ಲ. ಇಲ್ಲಿ ಪಾಯಿಂಟ್ ಇರೋದು, ಸಿನಿಮಾದವರು ಏನು ಬರೀ ಕನ್ನಡ ಹೋರಾಟಗಾರರಿಗೆ ಇದನ್ನ ಸಿಗಿಸ್ಬಿಟ್ಟು ನಿಮ್ದು ಇದು ಕನ್ನಡ ಅಂದ್ರೆ ಕನ್ನಡ ಹೋರಾಟಗಾರರದು ಅನ್ನೋದನ್ನ ಬಿಟ್ಟು ಕನ್ನಡಕ್ಕೆ
ಅವ್ರಿಗೂ ನಮ್ಮವ್ರು ಹೋಗ್ತಾರೆ ಸರ್, ನೀವೇನೇ ಅಲ್ಲ, ban ಮಾಡ್ಬೇಕು ಅಂತ ಅಲ್ಲೋ ಹೇಳ್ತಾ ಬ್ಯಾನ್ ಇರೋದು ಹೇಳ್ತಿದ್ರೆ ಸರ್ ಬ್ಯಾನ್ ಅವ್ರು. ಮಾಡಿ ಅವ್ರು ಅಲ್ಲೋ ban ಬಾಂಬೆಲೆ ಮಾಡಿ ಟ್ರ್ಯಾಕ್ ಅಂತ ಸೌಂಡ್ ಹೇಳ್ತಾ ಹಾಕ್ತಾರೆ, ಇರೋದು. ನಿಮ್ಗೆ ಏನು ನಿಲುವು ತಗೋಬೇಕು. ಗೊತ್ತು? ಇಲ್ಲಿ ನಿಲುವು ಬ್ಯಾನ್ ತಗೋಬೇಕು. ಮಾಡ್ಬೇಕು ಈಗ ನಿಲುವು ಬಿಡಿ, ತಗೋಬೇಕು. ಇದು ಒಂದು ಪಾಠ ಅಲ್ಲ, ಸರ್. ಯಾರಾದ್ರೂ ಒಬ್ರು ಯಾಕಂದ್ರೆ ಸ್ಟಾರ್ಗಳು ಕನ್ನಡ- ಬರ್ದಿದಾರಾ? ಈಗ ಇರಲ್ಲ. ಕನ್ನಡದಲ್ಲಿ ಚಲೋ ಹಾಡೋರು ಇದಾರೆ ಅಂತ ನೀವು ಅವ್ರು ಹಾಡೋದ್ರಿಂದ ಸಿನಿಮಾ ಹೊಡೆದು ಸುಳ್ಳು. ಇವಾಗ ಅವ್ರು ಹಾಡೋದು ಯಾರಾದ್ರೂ ಸಿನಿಮಾ ಒಬ್ರು ಹೊಡೆದು ಸ್ಟಾರ್, ಸುಳ್ಳು. ನಮ್ಮ ಯಾರಾದ್ರೂ ಒಬ್ರು ಸಿನಿಮಾದವರು ಸಿನಿಮಾದವರು ಅವ್ರದ್ದು ಸಿನಿಮಾ ಬೆಳೆಯಲ್ಲ. ಇದನ್ನ ವಿರೋಧಿಸಿ ಒಂದು ಟ್ವೀಟ್ ಮಾಡಿದಾರ, ಒಂದು ಸಂದೇಶವನ್ನ ಕನ್ನಡಿಗರಿಗೆ ಕೊಟ್ಟಿದಾರ. ಈಗ ಇಲ್ವಾ ಇವರು 3 ಜನ ಅಲ್ಲ, ಇವ್ರು ಕುತ್ಕೊಂಡು ಕೊಟ್ಟಿದ್ದಾರೆ. ಮಾತಾಡ್ತಾ ಇದಾರಲ್ಲ ಇಲ್ಲಿ. But ಬೇರೆಯವರೆಲ್ಲ ಎಲ್ಲೋ ಹೋದ್ರು. ಮಾತಾಡ್ಬೇಕು ಮಾತಾಡ್ಬೇಕಲ್ವಾ? ಇವತ್ತು ನೋಡಿದಾರಲ್ಲ, ಅವ್ರು ಮಾತಾಡ್ಬೇಕು. ಯಾರಾದ್ರೂ ಅವ್ರ ಪರವಾಗಿ ಗೀತಾಡಿದ್ರೆ ನಿಜವಾಗ್ಲೂ ಕನ್ನಡ ದ್ರೋಹಿಗಳಾಗ್ತಾರೆ. ಯಾಕೆಂದ್ರೆ ಚಿರಿ ಕನ್ನಡ ಕನ್ನಡ ಕನ್ನಡ. ಪಾಪ ಹುಡುಗ ಎಲ್ಲೈತೆ ನಾವು ದೊಡ್ಡ ಕ್ರೌಡ್ ಅಲ್ಲಿ ಯಾರೋ ಒಬ್ಬ ಹುಡುಗ ಕನ್ನಡ ಅಂತಂದಿದ್ದು ಥ್ರೆಟ್ನಿಂಗ್ ಆಗೋಯ್ತಂತೆ. ಅಷ್ಟಕ್ಕೆ ನಿನಗೆ ತಾಳ್ಮೆ ಇಲ್ಲ ಅಂತಂದ್ರೆ ಅದು ಏನ್ ಕತೆ ಸರ್? ನಮ್ಮನ್ನ ಕಮೆಂಟ್ ಮಾಡೋರು, ನಮ್ಮನ್ನ ಬೈಯೋರು ನೋಡ್ಬಿಟ್ರೆ ನಾವೆಲ್ಲ ಪ್ರತಿದಿನ ಸಾಯ್ಬೇಕು. ಅಂಥದ್ರಲ್ಲಿ ಒಬ್ಬ ಕನ್ನಡ ಅಂದ ತಕ್ಷಣ ಥ್ರೆಟ್ನಿಂಗ್ ಆಗೋಯ್ತಂತೆ. ಐ ಡಿಸೈಡ್, ನಾನು ಹೆಂಗ್ ಬೇಕೋ ನಾನು ಹಂಗೆ ಮಾಡ್ತೀನಿ, ನಾನು ಬಂದಿರೋದೇ ಇಲ್ಲಿಗೆ, ನನ್ನ ಪ್ರಕಾರ ನಾನು ಆಡ್ತೀನಿ, ನೀನು ಯಾರು ಕೇಳಕ್ಕೆ ಅಂತಂದ್ರೆ ನೀನ್ ಯಾಕೆ ಬಂದಿದ್ದೀಯ? ಹಂಗಾದ್ರೆ ಅಲ್ಲೇ ಎಲ್ಲಾದ್ರೂ ಇದ್ದು ಒದ್ದಾಡ್ಬೇಕಾಗಿತ್ತು ಅಂತ. ಯಾರ ಜೊತೆ ಮಾತಾಡ್ತಿದ್ದೆ ಗೊತ್ತಾ ಹಂಗೂ ಹೇಳಿದಾನೆ. ಯಾರ ಜೊತೆ ಮಾತಾಡ್ತಿದೀಯಾ ಗೊತ್ತಾ ಅಂದ್ರೆ ಹಂಗೆ ಹೇಳಿದಾನೆ. ಯಾಕೆ ಮಾತಾಡ್ಬಾರ್ದಂತ ಇವರು? ಅಲ್ಲ ರೀ, ಈ ದೇಶದ ನರೇಂದ್ರ ಮೋದಿ ಅವ್ರನ್ನೇ ಟೀಕಿಸ್ತೀವಿ ಅಂತ ಇವ್ರು ಯಾರನ್ನ ಗುಳ್ಳೇನ ರೀ? ಈಗ ಕಿರಣ್ ಸರ್, ಇವರು ಸೋನು ನಿಗಮ್ ಅವರು ನೀವು ಅವ್ರನ್ನ ಹುಡ್ಕೊಂಡು ಹೋಗಿದ್ದೀರಿ ಅಂದರೆ ಅವರು ಅತ್ಯುತ್ತಮ ಗಾಯಕ. ನಾನು ಸಾರೆಗಮಪ ಶೋ ನಡೀತಾ ಇರುವಾಗಿಂದಲೂ ಪಾಪ ಅವ್ರನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ನನಗೆ ಇಷ್ಟ, ಅವ್ರು ನಂಗೆ ತುಂಬ ಇಷ್ಟ. ನೋಡಿ ಬಾಲಸುಬ್ರಹ್ಮಣ್ಯಂ ಸರ್, ನಾನು 3 ದಿನ ಊಟ ಮಾಡಿಲ್ಲ. SP ಬಾಲಸುಬ್ರಹ್ಮಣ್ಯಂ ಸರ್ ತೀರ್ಕೊಂಡಂಥ ಸಂದರ್ಭದಲ್ಲಿ ನಂಗೆ ಭಾರಿ ಇಷ್ಟ ಅವರು. ಈಗಲೂ ಅವರ ಹಾಡು ಕಿವಿಗೆ ಬಿದ್ದರೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಷ್ಟರ ಮಟ್ಟಿಗೆ ನಿಜಕ್ಕೂ ಅವರು, ನಾನು ಕೈ ಎತ್ತಿ ಮುಗಿಯುವಂತಹ ಮನುಷ್ಯ ಅವ್ರು ಏನಂದ್ರು ಸರ್, ಇನ್ನೊಂದು ಜನ್ಮ ಅಂತ ಇದ್ದರೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತಂದ್ರು. ಒಬ್ಬ ಪರಭಾಷಿಕನಾಗಿ ಇನ್ನೊಂದು ಜನ್ಮ ಅಂತ ನನಗಿದ್ರೆ ನಾನು ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಅಂದರು. ದಟ್ ಈಸ್ ದಿ ಗ್ರೇಟ್ನೆಸ್. ಅವ್ರು ಇಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರು ಅಂತ ಅಲ್ಲ, ಬಟ್ ಇದೇ ಥರ ಅವರನ್ನು ಮಲಯಾಳಂ, ತೆಲುಗು ಮತ್ತು ಬೇರೆ ಬೇರೆ ಇವನ್ನು ಈಗಲೂ ಕೂಡ ಸರ್ ನೀವು ನೋಡಿ, ನೀವು ಹಿಂದಿಯಲ್ಲಿ ಅವ್ರು ಒಂದು 3 ಸಿನಿಮಾ ಆಡಿದಾರ, 4 ಸಿನಿಮಾ ಆಡಿದಾರ. ಈಗಲೂ ನಮ್ಮ ಮೊಬೈಲ್ಗಳಲ್ಲಿ ಅವ್ರ ಹಾಡುಗಳೇ, ಹಿಂದಿ ಹಾಡುಗಳೇ ನಾವು ಕೇಳೋದು. ಏನು ಸರ್, ದಿಲ್ ಆಶಿಕಿ ನೀವು ತಗೊಳ್ಳಿ, ಯಾವ ತಗೊಳ್ತಿರೋ ತಗೊಳ್ಳಿ. ಅಂತಹ ಒಬ್ಬ ಗ್ರೇಟ್ ಸಿಂಗರ್, ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಅವರು ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಇವ್ರಿಗೆ ಎಷ್ಟು ಪಿತ್ತ ನೆತ್ತಿಗೇರಿದೆ ಸರ್? 1-2 ಇವ ಕಾಂಟ್ರವರ್ಸಿ ಹೋಗ್ಲಿ, ನೀನು ಗುಣಕ್ಕೆ ಮತ್ಸರ ಇರಬಾರ್ದು. ಆದರೆ ಈ ಥರದ ವ್ಯವಹಾರಗಳು ಮಾಡಿದಾಗ ನಿಜಕ್ಕೂ ಕೂಡ ಬೈಬೇಕಂತ ಅನಿಸುತ್ತೆ. ಯಾಕೆ ಬರುತ್ತೆ ಅವ್ರಿಗೆ ಸರ್? ಯಾಕೆ ಅವ್ರಿಗೆ ನೀವು ಒಬ್ಬನ ಸಂಗೀತ ನಿರ್ದೇಶಕರಾಗಿ ಏನಾಗಿರ್ಬೋದು ಅಲ್ಲಿ ಅಂತ ನಿಮ್ಮ ಪ್ರಕಾರ ನೀವು ಹೇಳಿ, ಏನಾಗಿರ್ಬೋದು ಅಲ್ಲಿ? ಇಲ್ಲ, ಅವ್ರ ಮನಸ್ಥಿತಿನೇ ಆ ಥರ ಇರುತ್ತೆ ಫಸ್ಟಿಂದಾನೆ. ಅಂದ್ರೆ ನಮ್ ಈಗ ಕನ್ನಡ ಭಾಷೆ ಇದೆಲ್ಲ ಚಿಕ್ಕವು ಅಂತ ಅದೊಂದಿರುತ್ತೆ. ಅಂಥವು ಇದ್ರೇನೆ ಮನಸ್ಸೊಳಗಿಂದ ಬರೋದು. ಈಗ ಅಲ್ಲೇ ಪ್ಲಾನ್ ಮಾಡಿ ಹೇಳಿಲ್ಲ. ನಾವು ಹೇಳ್ಕೊಂಡು ನಾವು ಯಾರೇ ಪ್ರೂವ್ಡ್ ಅವ್ರು ಕನ್ನಡ ಇಟ್ ಇಸ್ ಡೂಯಿಂಗ್ ವೆರಿ ವೆಲ್ ಅಂತ. 3 ಕಾಂತಾರ ಪಿಕ್ಚರ್ ಕೊಟ್ಟಿದ್ವಿ, KGF ಕೊಟ್ಟಿದ್ದೀವಿ, ಇನ್ನು ಮುಂದೆ ಬರ್ತಾ ಇದ್ದಾವೆ ದೊಡ್ಡ ಸಿನಿಮಾಗಳು. ನೋಡಿ ಮಾಡ್ತಾ ಇಲ್ವ ಈಗ KVN ಪ್ರೊಡಕ್ಷನ್ಸ್ ಅವರು, ಇವ್ರದ್ದು ಎಷ್ಟೋರ್ದು 300 ಕೋಟಿ. ಹಂಗೆ ಹೇಳ್ಬೇಡಿ, ಬೆಟರ್ ದ್ಯಾನ್ ಅದರ್ ಇಂಡಸ್ಟ್ರೀಸ್. ಅಲ್ಲ, ನಾವು ಅವ್ನ ಮನಸ್ಥಿತಿ ಅವ್ನು ಹೇಳ್ತಾನೆ, ಅವ್ನ ತಲೆ ಕೆಟ್ಟೋಗ್ಬಿಟ್ಟಿದೆ, ನಾವೇನ್ ಮಾಡೋಣ ಹಂಗಂತ ವಿ ಶುಡ್ ನಾಟ್ ಎಂಟರ್ಟೈನ್ ಹಿಮ್. ಸೊ ನಮ್ಮಂತ ಸಂಗೀತ ನಿರ್ದೇಶಕರು ಹೋಗ್ಬಾರ್ದು, ಅಂತವ್ರ ಹತ್ರ ಹಾಡಿಸ್ಬಾರ್ದು ಅಷ್ಟೇ. ಹಂಗಾಗಿ ಈಗ ಇದೇ ತರ ನಂಗೆ ಹಲವಾರು ಪ್ರಕರಣಗಳು ಬೇರೆನೂ ಆಗಿದೆ. ಸೊ ಪರಭಾಷೆಗರ ಜೊತೆ. ಸೊ ಈಗ ನಾನು ಮಾಡ್ತಾ ಇರೋ ನಾಡಪ್ರಭು ಕೆಂಪೇಗೌಡದಲ್ಲಿ 2,500 ಜನ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸು, ಅಷ್ಟು ಜನರು ಕನ್ನಡದವರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಸರ್. ಇದು ಹೈ ಟೈಮ್. ನಮ್ಮ ಕನ್ನಡದಲ್ಲಿ ಪ್ರತಿಭೆಗಳಿಗೆ ಏನೂ ಕಡಿಮೆ ಇಲ್ಲ. ಪರಭಾಷಿಕ ಹಾಡುಗಾರರನ್ನ ಕರ್ಕೊಂಡು ಬಂದು ಹಾಡ್ಸೋದಕ್ಕಿಂತ ನಮ್ಮಲ್ಲೇ ಇರುವಂತಹ ನಮ್ಮ ಕನ್ನಡದ ಏನು ಸಿಂಗರ್ಸ್ ಇದ್ದಾರೆ ಅವರನ್ನ ಪ್ರೋತ್ಸಾಹ ಕೊಟ್ಟು ಅವರನ್ನ ಹಾಡಿಸಿ ಇಂಥವರಿಗೆ ನಾವು ಸರಿಸಮ ನಮ್ಮಲ್ಲೂ ಕೂಡ ಇದ್ದಾರೆ ಅನ್ನೋದನ್ನು ನಾವು ಸಾಬೀತು ಮಾಡಬೇಕಾಗಿದೆ. ಇದನ್ನು ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಪರ್ಸನಲ್ ಆಗಿ ತೊಗೊಳ್ಬೇಕು. ಯಾಕೆ ಅಂತಂದರೆ ಇದು ಕನ್ನಡದ ಮೇಲಿನ ದಾಳಿ ಅಲ್ಲ. ನೀವು ಕರ್ಕೊಂಡು ಬಂದು ಅಷ್ಟು ದುಡ್ಡು ಕೊಟ್ಟು ಹಾಡಿಸಿ ಅವರನ್ನು ತಲೆ ಮೇಲೆ ಹೊತ್ತಿಸ್ಕೊಂಡು ತಿರುಗಿದಂಥವ್ರು ನಮ್ಗೆ ಯಾವಾಗಲೂ ಕನ್ನಡಿಗರಿಗೆ ಹಿಂಗೆ ಸಿಂಧು ಮೇಡಮ್ ಅವರೇ, ಯಾವಾಗಲೂ ನಾವು ಯಾರನ್ನ ತಲೆ ಮೇಲೆ ಹೊತ್ತಿಸ್ಕೊಂಡು ಮೆರೀತಿರ್ತೀವೋ ಅವರೇ ತಿರುಗಿಸಿ ಒಂದು ಗುಣ ಕೊಟ್ಬಿಡ್ತಾರೆ ನಮಗೆ. ಆಮೇಲೆ ನಮ್ಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಇದು. ಅದಕ್ಕೆ ನಾವು ನಮ್ಮ ಕನ್ನಡದವರಿಗೇನೆ ಅವಕಾಶ ಕೊಡ್ಬೇಕು. ಆಮೇಲೆ ಹೊಸಬ್ರು ಎಷ್ಟು ಟ್ಯಾಲೆಂಟ್ಗಳಿದ್ದಾರೆ ಇಲ್ಲಿ, ನಾವ್ ಯಾಕೆ ಪರಭಾಷೆಗೆ ಹೋಗ್ಬೇಕು? ನಾವ್ ಅದಕ್ಕೆ ನಮ್ ಸಿನಿಮಾ ಕಮರ್ಷಿಯಲ್ ಮೈಂಡ್ ಹಾಸ್ಪಿಟಲ್ ಬಂದಾಗ ಆಡಿಯೋ ಕಂಪ್ನಿ ತಗೊಳಲ್ಲಮ್ಮ, ಅದು ಇದೆ ದೊಡ್ಡ ಬಿಗ್ ಲ್ಯಾಬ್ ಮಾಫಿಯಾ ಲ್ಯಾಬ್ ಇದೆ. ಅದರಿಂದ ಅದು ನಾವು ಬೆಳೆಸ್ಕೋಬೇಕು, ನಮ್ಮವರಿಗೆ ಪ್ರತಿಭೆಗಳಿಗೆ ಅವಕಾಶ ಕೊಡ್ಬೇಕು. ಸರಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ಸೋನು ನಿಗಮ್ ಅವರು ಇವತ್ತು ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಕನ್ನಡ ಇದರಿಂದಲೇ ಪಹಲ್ಗಾಮಲ್ಲಿ ಆ ದಾಳಿ ನಡೆದಿರೋದು. ಅಂದ್ರೆ ಮನಸ್ಥಿತಿಯ ಬಗ್ಗೆ
ಅವ್ರು ಮಾತಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಇಂತಹ ಮನಸ್ಥಿತಿ ಇರೋದ್ರಿಂದಲೇ ಅಲ್ಲಿ ಗುಂಡಿನ ದಾಳಿ ನಡೆಯಿತು ಅಂತ. ಅಂದರೆ ಒಂದು ಭಾಷಾಭಿಮಾನಕ್ಕೂ ಮತಾಂಧತೆಗೂ ಮತ್ತು ಭಯೋತ್ಪಾದನೆಗೂ ವ್ಯತ್ಯಾಸ ತಿಳಿದೇ ಇರುವಂಥ ಒಬ್ಬ ಮೂಢ ಸೋನು ನಿಗಮ್. ಕನ್ನಡದಲ್ಲಿ ಇಷ್ಟೆಲ್ಲ ಹಾಡುಗಳನ್ನು ಹಾಡಿ ಕನ್ನಡಿಗರ ಮನಗೆದ್ದು ಕನ್ನಡಿಗರು ಪದೇ ಪದೇ ಅವರ ಕಾರ್ಯಕ್ರಮಗಳನ್ನು ನಡೆಸ್ತಾ ಅವರಿಗೆ ಪದೇ ಪದೇ ಸಿನಿಮಾಗಳಲ್ಲಿ ಹಾಡೋದಕ್ಕೆ ಚಾನ್ಸ್ಗಳನ್ನು ಕೊಡ್ತಾ ಅವರನ್ನು ಮೆರೆಸಿದ್ವಲ್ಲ, ಅದಕ್ಕೆ ಅವ್ರಿಗೆ ಕನ್ನಡ ಅಂದರೆ ಅಲರ್ಜಿ ಆಗಿದೆ. ಇಂತಹ ಅಲರ್ಜಿ ಇರುವಂತಹ ಮನುಷ್ಯ ಇಲ್ಲಿಗೆ ಬಂದರೆ ನಮಗೆ ಅಲರ್ಜಿ ಜಾಸ್ತಿ ಆಗುತ್ತೆ. ಹಾಗಾಗಿ ಸೋನು ನಿಗಮ್ ಅವ್ರನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಯಾನ್ ಮಾಡಬೇಕು. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಅದಕ್ಕೇನು ಪಹಲ್ಗಾಮ್ಗೂ ಇದಕ್ಕೂ ಏನೋ ಲಿಂಕ್ ಮಾಡಿದ್ದಾರೆ, ಅವ್ರ ಹತ್ರ ಭಾಳ ಮಾಹಿತಿ ಇರಬೇಕು. ದಯಮಾಡಿ ಕರ್ನಾಟಕದ ಪೊಲೀಸರು ಅವ್ರನ್ನ ಕರೆದು ಕೇಳಿ ಅದೇನು ಪಹಲ್ಗಾಮ್ಗೂ ಮತ್ತು ಇಲ್ಲಿನ ಕನ್ನಡಕ್ಕೂ ಸಂಬಂಧ ಇದೆ ಅಂತ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು. ಮಾಡಿ ಅದು ಏನು ಅವ್ರದ್ದು ಒಳ ಅರ್ಥ, ಅವ್ರಿಗೆ ಏನು ಯಾಕೆ ಲಿಂಕ್ ಮಾಡಿದ್ರು, ಅವ್ರಿಗೇನೋ ಭಾಳ ಮಾಹಿತಿ ಗೊತ್ತಿದ್ದಂಗಿದೆ, ಅವ್ರನ್ನ ಕರೆಸಿ ಮಾತಾಡಿ ದಯವಿಟ್ಟು. ಒಟ್ಟಾರೆ ಸೋನು ನಿಗಮ್ ಅವ್ರು ಹಿಂಗೆ ಮಾತಾಡಿರೋದು ನಿಜಕ್ಕೂ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಇದು ಬೆನ್ನಿಗೆ ಚೂರಿ ಹಾಕೋ ಕೆಲಸ. ಆಮೇಲೆ ನಾವಿದ್ದೀವಲ್ಲ ಕನ್ನಡಿಗರು, ಎಲ್ಲರೂ ನಮ್ಮವರೇ ಅಂತೀವಿ. ಆಮೇಲೆ ಅವ್ರು ತಿರುಗಿಸಿ ಕೊಡ್ತಾರಲ್ಲ, ಆವಾಗ ವಿಲ ಅಂತ ಒದ್ದಾಡ್ತೀವಿ. ಸೋನು ನಿಗಮ್ ಬ್ಯಾನ್ ಅಷ್ಟೇ. ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.